ಕಾಯದೊಳಗುರುಲಿಂಗ ಜಂಗಮ ದಾಯತ್ವ ನರಿಯಲ್ಕಿ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸದ್ಯೋ ಜಾತ ಮುಖೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ ವಂದೇ ಶ್ರೀ ರೇಣುಕಂ ಗುರುಂ. ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಆದಿ ಜಗದ್ಗುರು ರೇಣುಕಾಚಾರ್ಯರ ದಿವ್ಯ ತತ್ವಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಬೆಂಗಳೂರು ಈ ಒಂದು ಸಂಸ್ಥೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ ಬಿ ಖಂಡ್ರೆಯವರ ಅಭಿನಂದನಾ ಸಮಾರಂಭದ ಈ ಪವಿತ್ರ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಭಾಲ್ಕಿಯ ಪರಮಪೂಜ್ಯ ಶ್ರೀಗಳವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲೆ ದೇವತ್ವದ ಸ್ವರೂಪರಾಗಿ ಆಸೀನರಾಗಿರುವಂತಹ ಎಲ್ಲ ಪೂಜ್ಯರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಈ ಕಾರ್ಯಕ್ರಮದ ರೂವಾರಿಗಳಾಗಿ ಮತ್ತು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಶ್ರೇಷ್ಠ ನಾಯಕರ ಸಾಲಿನಲ್ಲಿ ನಿಲ್ಲಬಲ್ಲಂತಹ ಮಹಾ ವ್ಯಕ್ತಿ ಯಾರಾದರಿದ್ರೆ ಅವರು ಈಶ್ವರ ಬಿ ಖಂಡ್ರೆಯವರು ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಆ ದಿಶೆಯಲ್ಲಿ ಇವತ್ತು ಧರ್ಮ ಸಮನ್ವಯದ ಸಚಿವರಾಗಿ ಬಹಳ ಜನ ರಾಜಕೀಯ ನಾಯಕರಾಗಿರಬಹುದು, ಒನ್ ವೇ ರಾಜಕೀಯ ವ್ಯಕ್ತಿಗಳು ಕೆಲವರು ಇರ್ತಾ ಇದ್ದಾರೆ. ಆದರೆ ಸಮನ್ವಯದ ರಾಜಕೀಯ ತಜ್ಞರಾಗಿ ಧರ್ಮ ಸಮನ್ವಯದ ಇವತ್ತು ರೂವಾರಿಗಳಾಗಿ ಅತ್ಯಂತ ಶ್ರದ್ಧೆಯಿಂದ ಸಮಾಜದಲ್ಲಿ ಧರ್ಮದಲ್ಲಿ ಕಾರ್ಯ ಮಾಡುವಂಥ ಏಕೈಕ ವ್ಯಕ್ತಿಗಳ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರೆ ಅಂದ್ರೆ ಈಶ್ವರ ಬಿ ಖಂಡ್ರೆಯವರು ಸೇರ್ತಾ ಇದ್ದಾರೆ. ಅಂಥವರಿಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷತೆಯ ಸ್ಥಾನ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಭಿನಂದನಾ ಸಮಾರಂಭ ತಾವೆಲ್ಲರೂ ಕೂಡ ಏರ್ಪಡಿಸಿದ್ದೀರಿ. ಆದರೆ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಸತ್ಕಾರವನ್ನು ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸತ್ಕಾರಕ್ಕೆ ವಿಶೇಷವಾದಂಥ ಒಂದು ಸ್ಥಾನ ಇದೆ. ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಅಮೃತಂ ಶಿಶಿರೇ ವನ್ಹಿ, ಅಮೃತಂ ಬಾಲಭಾಷಣಂ, ಅಮೃತಂ ಸ್ವಪ್ರಿಯಾ ಭಾರ್ಯ, ಅಮೃತಂ ಸ್ವಾಮಿ ಗೌರವಂ ಸ್ವಾಮಿ ಗೌರವಂ. ಈ ಶ್ಲೋಕದ ಅರ್ಥ ಏನಂದ್ರೆ, ಅಮೃತಂ ಶಿಶ್ರೇವನ್ಹಿ, ಡಿಸೆಂಬರ್ ತಿಂಗಳಲ್ಲಿ ಬೆಂಕಿ ನಮಗೆ ಹೆಂಗೆ ಕಾಣ್ತಾ ಇದೆ ಅಂದರೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ, ಭಾಳ ಚಳಿ ಇರ್ತಾ ಇದ್ದಾವೆ. ಅಮೃತಂ ಬಾಲಭಾಷಣಂ, ಚಿಕ್ಕ ಮಕ್ಕಳು ಆಡುವಂಥ ತೊದಲ ನುಡಿ ನಮಗೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ. ನಿಮಗೆ ಪ್ರಿಯವಾಗಿರುವಂಥ ನಿಮ್ಮ ಧರ್ಮಪತ್ನಿ ನಿಮಗೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದ್ದಾಳೆ. ಆ ದಿಶೆಯಲ್ಲಿ ಬೀದರ್ ಮಹಾನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸತ್ಕಾರ ಸಮಾರಂಭ ಇದು ಕೇವಲ ಹೂವಿನ ಮಾಲೆ ಶಾಲು ಹಚ್ಚುವ ಕಾರ್ಯಕ್ರಮ ಅಲ್ಲ. ಎಲ್ಲ ಸಮಾಜದವರು ಕೂಡಿಕೊಂಡು ಈಶ್ವರ ಬಿ ಖಂಡ್ರೆಯವರಿಗೆ ಏನು ಕೊಡ್ತಾ ಇದ್ದಾರೆ ಅಂದ್ರೆ ನಿಜವಾದ ಅಮೃತವನ್ನೇ ಬೀದರ್ ನಗರದ ಮಹಾಜನತೆ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಕೇವಲ ವೀರಶೈವ ಲಿಂಗಾಯತರಷ್ಟೇ ಅಲ್ಲ, ಎಲ್ಲ ಸಮುದಾಯದ ಜನಾಂಗಿದ್ದೀರಿ. ಅದಕ್ಕಾಗಿಯೇ ಕನ್ನಡದ ಖ್ಯಾತ ಕವಿ KS ನಿಸಾರ್ ಅಹಮದ್ ಎನ್ನುವಂಥ ಶ್ರೇಷ್ಠ ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ, ನಿಜವಾಗಿ ನಾವು ಹೇಗಿರಬೇಕೆನ್ನುವಂಥ ತತ್ವವನ್ನು ತಮ್ಮ ವಚನದಲ್ಲಿ ಕವನದಲ್ಲಿ ಬಹಳ ಚಂದ ಬರಿತಾ ಇದ್ದಾರೆ. ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ, ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ, ಭೂಮಿ ತಾಯಿಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ, ಸ್ವಸ್ವಭಾವ ಚೆಹರೆ ಬೇರೆ ತಾಯ ಬಶಿರು ಒಂದೇ, ಕಳಸ ಚಿಲುಬೆ ಬಿಳಿ ಮಿನಾರು ಧರ್ಮ ದುಶಿರು ಒಂದೇ, ಕೃಷ್ಣ ಬುದ್ಧ ಮಹಮ್ಮದೇಶು ಧರ್ಮದ ಅಂಶ ಒಂದೇ, ಚುಕ್ಕೆ ಚಂದ್ರ ಗ್ರಹ ಸಮೂಹ ನಿಹಾರಿಕೆ ಒಂದೇ ನಿಹಾರಿಕೆ ಒಂದೇ ಅನ್ನುವ ತತ್ವದಂತೆ ನಾವೆಲ್ಲರೂ ಕೂಡ ಯಾರ ಮಕ್ಕಳು ಅಂದ್ರೆ ನಿಜವಾಗಿ ಪರಮಾತ್ಮರ ಸ್ವರೂಪವಾಗಿರ್ತಕ್ಕಂಥ ಮಹಾನ್ ಶಕ್ತಿಯಾಗಿರುವಂಥ ಭಾರತ ಮಾತೆ ಮತ್ತು ಭೂಮಿ ತಾಯಿಯ ಮಕ್ಕಳು ಎನ್ನುವಂಥ ಸದ್ಭಾವನೆ ಬಂದಾಗ ನಿಜವಾಗಿ ದೇವರ ಆಶೀರ್ವಾದ ಆಗ್ತಾ ಇದೆ. ಆ ದಿಶೆಯಲ್ಲಿ
ತಾವೆಲ್ಲರೂ ಕೂಡ ಬಹಳ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಶರಣರು, ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರ್ಯವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿರುವುದಯ ಶಿವನ ಪ್ರಕಾಶ ಎನ್ನುವ ತತ್ವದಂತೆ ಬೀದರ್ ಮಹಾನಗರ ಎನ್ನುವಂಥದ್ದು ಕೂಡ ಒಂದು ಶ್ರೇಷ್ಠವಾಗಿರುವಂಥ ಅಧ್ಯಾತ್ಮದ ಪ್ರಣತಿ. ಈ ಪ್ರಣತಿಯಲ್ಲಿ ಎಲ್ಲ ನಾಗರಿಕರು, ಅನುಭಾವಿಗಳು, ಸದ್ಭಕ್ತರು ನೀವೆಲ್ಲ ಸದ್ಭಾವನೆ ಎನ್ನುವಂಥ ತೈಲವನ್ನು ಎರೆದಿದ್ದೀರಿ. ಸದ್ಭಾವನೆ ಎನ್ನುವಂಥ ತೈಲಕ್ಕೆ ವೀರಶೈವ ಲಿಂಗಾಯತ ಎನ್ನುವಂಥ ಜೋಡು ಬತ್ತಿಗೆ ಇಂದು ಬೀದರ್ ಮಹಾನಗರದಲ್ಲಿ ಒಂದು ಜ್ಯೋತಿ ಬೆಳಗ್ತಾ ಇದೆ. ಅದು ಎಲ್ಲ ಪೂಜ್ಯರ ಆಶೀರ್ವಾದದ ಒಂದೇ ಜ್ಯೋತಿ ಬೆಳಗ್ತಾ ಇದೆ, ಒಂದೇ ಜ್ಯೋತಿ ಬೆಳಗ್ತಾ ಇದೆ. ಆಶೀರ್ವಾದದ ದಿವ್ಯ ಜ್ಯೋತಿ ನಿಮ್ಮಲ್ಲಿ ಬೆಳಗ್ತಾ ಇದೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಈಶ್ವರ್ ಖಂಡ್ರೆಯವ್ರ ಬಗ್ಗೆ ಒಂದು ಮಾತು ಹೇಳಬೇಕಾಗ್ತಾ ಇದೆ. ಅವರು ಹೇಗಿದ್ದಾರಂದ್ರೆ, ನಿಜವಾಗಿ 4 ಗುಣಗಳನ್ನು ಯಾರಾದರೂ ಕಲಿಸಿದ್ರೆ ಬರುವುದಿಲ್ಲ. ನಮಗೆ ಹೇಳಿದ್ರೆ, ಬುದ್ಧಿವಾದ ಹೇಳಿದ್ರೆ 4 ಗುಣಗಳು ಬರುವುದಿಲ್ಲ. ಸಂಸ್ಕೃತಕಾರ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ದಾತೃತ್ವಂ, ಪ್ರಿಯವಕ್ತೃತ್ವಂ, ಧೀರತ್ವಂ, ಉಚಿತಜ್ಞತ, 4 ಸಹಜಾ ಗುಣಾ ಅಭ್ಯಾಸೇನ ನ ಲಭ್ಯತೆ, ಅಭ್ಯಾಸೇನ ನ ಲಭ್ಯತೆ. ಇದರ ಅರ್ಥ ಏನಂದ್ರೆ, ದಾತೃತ್ವಂ ದಾನ ಮಾಡುವಂತಹ ಪ್ರವೃತ್ತಿ. ಇವತ್ತು ನಮ್ಮ ನಾಡಿನಲ್ಲಿ ಎಲ್ಲಾದರೂ ಶ್ರೇಷ್ಠ ಕಾರ್ಯಗಳು ನಡೀತಾ ಇದ್ರೆ ಅಲ್ಲಿ ಮೊಟ್ಟ ಮೊದಲನೆಯದಾಗಿ ಇವತ್ತು ಕಾಣಿಕೆ ಯಾರಿಂದ ಬರ್ತಾ ಇದೆ ಅಂದರೆ ಈಶ್ವರ್ ಬಿ ಖಂಡ್ರೆಯವರಿಂದ ಬರ್ತಾ ಇದೆ. ಈಶ್ವರ್ ಬಿ ಖಂಡ್ರೆಯವರಿಂದ ಬರ್ತಾ ಇದೆ. ದಾತೃತ್ವಂ, ಪ್ರಿಯವಕ್ತೃತ್ವಂ, ನಾನಿವತ್ತು ಸಚಿವನಾಗಿದ್ದೀನಿ, ನಾನು ಶ್ರೇಷ್ಠ ಸ್ಥಾನದಲ್ಲಿದ್ದೀನಿ, ಭೀಮಣ್ಣ ಖಂಡ್ರೆಯವರ ಮಗನಾಗಿದ್ದೀನಿ ಅನ್ನುವಂಥ ಅಹಮ್ಮಿಕೆ ಅವರಲ್ಲಿಲ್ಲ. ಎಲ್ಲ ಜನಾಂಗದವರನ್ನು ಅಪ್ಪಿಕೊಳ್ಳುವಂಥ ಮನೋಭಾವನೆ ಯಾರಲ್ಲಿ ಆದರೂ ಇದ್ರೆ ಈಶ್ವರ್ ಬಿ ಖಂಡ್ರೆಯವರಲ್ಲಿದೆ ಅನ್ನುವಂಥ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ದಾತೃತ್ವಂ, ಪ್ರಿಯವಕ್ತೃತ್ವಂ, ಧೀರತ್ವಂ, ಯಾವುದೇ ಕಾರ್ಯವನ್ನು ಸುಖ ದುಃಖ ನೋವು ನಲಿವು ಏನೇ ಬಂದರೂ ಕೂಡ ಧೈರ್ಯದಿಂದ ಸಮಾಜದಲ್ಲಿ ಮುನ್ನುಗ್ಗಿ ಇವತ್ತು ಸಚಿವರಾಗಿದ್ದಾರ. ಮುಂದೊಂದು ದಿನ ಎಲ್ಲ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದಿಂದ ನಮ್ಮ ಕರ್ನಾಟಕ ರಾಜ್ಯದ ಶ್ರೇಷ್ಠ ಸ್ಥಾನಕ್ಕೆ ಅವರು ಹೋಗಲಿ ಎನ್ನುವಂಥ ಆಶಯವನ್ನು ಕೂಡ ಎಲ್ಲ ಸ್ವಾಮೀಜಿಯವರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ದಾತೃತ್ವಂ, ಪ್ರಿಯವಕ್ತೃತ್ವಂ, ಧೀರತ್ವಂ, 4ನೇ ಮಾತನ್ನು ಹೇಳ್ತಾ ಇದ್ದಾರೆ. ಉಚಿತಜ್ಞತ, ಬಹಳ ಜನ ಸಚಿವರನ್ನು ನೋಡ್ತಾ ಇದ್ದೀರಿ, ಕಾರ್ಯಕ್ರಮ ಯಾವುದೋ ಇರ್ತಾ ಇದೆ, ಏನೋ ಮಾತಾಡ್ತಾ ಇದ್ದಾರೆ. ಆದರೆ ಕಾರ್ಯಕ್ರಮಕ್ಕೆ ತಕ್ಕಂತೆ ಧಾರ್ಮಿಕ ಕಾರ್ಯಕ್ರಮ ಇರಲಿ, ರಾಜಕೀಯ ಕಾರ್ಯಕ್ರಮ ಇರಲಿ, ಕೃಷಿ ಕಾರ್ಯಕ್ರಮ ಇರಲಿ, ಶೈಕ್ಷಣಿಕ ಕಾರ್ಯಕ್ರಮ ಇರಲಿ, ಸಮಯೋಚಿತವಾಗಿ ಮಾತನಾಡುವಂಥ ಶಕ್ತಿ ನಮ್ಮ ನಾಡಿನ ಸಚಿವರಲ್ಲಿ ಎದ್ದು ಕಾಣ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಈಶ್ವರ್ ಬಿ ಖಂಡ್ರೆಯವರಿದ್ದಾರೆ. ಅವರ ಮಾತುಗಳು ನೋಡ್ರಿ, ಮುತ್ತಿನಂಥ ಮಾತುಗಳು, ನುಡಿದರೆ ಮುತ್ತಿನ ಹಾರದಂತಿರಬೇಕೆನ್ನುವಂಥ ಶರಣರ ತತ್ವದಂತೆ ವಾಡಿಯಂತೆ ಅತ್ಯಂತ ವಾಗ್ಮಿಗಳಾಗಿ ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನು ಅಪ್ಪಿಕೊಳ್ಳತಕ್ಕಂಥ ಮನೋಭಾವನೆಯವರಲ್ಲಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ನಿಜವಾಗಿ ಇವತ್ತು ವೀರಶೈವ ಲಿಂಗಾಯತ ತಾವೆಲ್ಲರೂ ಕೂಡ ಯಾವುದೇ ಧರ್ಮದಲ್ಲಿರಲಿ, ಆದರೂ ಕೂಡ ನಾವೆಲ್ಲರೂ ಕೂಡ ವೀರಶೈವ ಲಿಂಗಾಯತ ಬೇರೆ ಬೇರೆ ಜನಾಂಗದಲ್ಲಿದ್ದರೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ಏನು ಬರಬೇಕಂದ್ರೆ, ನಮ್ಮ ಧರ್ಮಗಳ ಆಚರಣೆ ಬೇರೆ ಬೇರೆ ಇರಬಹುದು. ಧರ್ಮಗಳು ಹಲವು, ಧರ್ಮತ್ವ ಒಂದು. ಮಾನವರು ಹಲವರು, ಮಾನವತ್ವ ಒಂದು. ಪಶುಗಳು ಹಲವು, ಪಶುತ್ವ ಒಂದು. ನಮ್ಮ ಹೋಗುಗಳ ಮನೆಯಲ್ಲಿ ನಾವು ಏನೇ ಆಚರಣೆ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಎನ್ನುವಂಥ ಸದ್ಭಾವನೆ ಬಂದಾಗ ಮಾತ್ರ ನಮ್ಮ ಜೀವನ ಶ್ರೇಷ್ಠತೆಯ ಸ್ಥಾನಕ್ಕೆ ಹೋಗ್ತಾ ಇದೆ. ಆ ದಿಶೆಯಲ್ಲಿ ತಾವೆಲ್ಲ ಅನುಭವಿಗಳು ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಪ್ರೀತಿ ಭಕ್ತಿಯಿಂದ ಆಗಮಿಸಿದ್ದೀರಿ. ನಮ್ಮ ಈಶ್ವರ್ ಬಿ ಖಂಡ್ರೆಯವರಿಗೆ ಈಗಾಗಲೇ 63 ವಯಸ್ಸಿದೆ, ನಮ್ಮದು ಅವ್ರದ್ದು ಸೇಮ್ ವಯಸ್ಸು. ಆದರೆ ಮುಂದೊಂದು ದಿನ ಈಗ ಹೆಂಗೆ ಜನ ನೆರೆದಿರಲ್ಲ, ಇದೇ ಸದ್ಭಾವನೆಯಿಂದ ಅವರಿಗೆ 75 ವರ್ಷ ಆಗಲಿ, ಶತಾಯುಷಗಳಾಗಿ ಬಾಳಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಶಿಸಿ ಅವರಿಗೆ, ಯಾಕೆಂದ್ರೆ ಅವರ ಧರ್ಮ ಸಮನ್ವಯದ ವ್ಯಕ್ತಿ. ಮತ್ತು ಬಸವ ತತ್ವಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರ, ಅಷ್ಟೇ ಒಂದು ಪ್ರೀತಿ ದಕ್ಷತೆಯಿಂದ ಪಂಚಾಚಾರ್ಯರ ಆದಿ ಜಗದ್ಗುರು ರೇಣುಕಾಚಾರ್ಯರ ತತ್ವಕ್ಕೂ ಕೂಡ ಬಹಳ ಮಾನ್ಯತೆಯನ್ನು ಮಾಡಿ ಇವತ್ತು ನಮಗೆ ಬಹಳ ಖುಷಿಯಾಯಿತು. ಇಡೀ ಬೀದರ್ ನಗರದ ಇತಿಹಾಸದಲ್ಲಿಯೇ ಎಲ್ಲ ಸ್ವಾಮೀಜಿಯವರು, ಬಸವ ತತ್ವದವರು, ವಿರಕ್ತ ಪರಂಪರೆಯವರು, ಪಂಚಾಚಾರ್ಯ ಪರಂಪರೆಯವರು ಇವತ್ತು ನೋಡ್ರಿ ಈ ಪತ್ರಿಕೆಯನ್ನು ನೋಡಿದಾಗ ಇಡೀ ಬೀದರ್ ನಗರದ ಇತಿಹಾಸದಲ್ಲಿಯೇ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರ ಮತ್ತು ಮಹಾತ್ಮ ಬಸವೇಶ್ವರರ ಭಾವಚಿತ್ರವನ್ನು ಇಟ್ಟುಕೊಂಡು ಪೂಜೆ ಮಾಡಿರ್ತಕ್ಕಂಥ ಹಾನಗಲ ಗುರುಕುಮಾರ ಮಹಾಶಿವಯೋಗಿಗಳ ಭಾವಚಿತ್ರವನ್ನು ಇಟ್ಕೊಂಡು
ಪೂಜೆ ಮಾಡಿರುವಂಥ ಗೌರವವನ್ನು ಸಲ್ಲಿಸಿರುವಂಥ ಏಕೈಕ ಕಾರ್ಯಕ್ರಮ ಯಾವುದಾದರಿದ್ರೆ ಅದು ನಮ್ಮ ಬೀದರ್ ಭಕ್ತಾದಿಗಳು ಮಾಡಿರುವಂಥ ಕಾರ್ಯಕ್ರಮ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಲ್ಲೆಲ್ಲ ಸ್ವಾಮೀಜಿಯವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಭಾಲ್ಕಿಯ ಚನ್ನಬಸವ ಪಟ್ಟದೇವರ ಹೆಸರನ್ನು ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ಜೀವಂತಿದೆ. ಆದರೆ ಅದಕ್ಕೆ ಕಾರಣೀಭೂತದ ಯಾರಂದ್ರೆ ಇಡೀ ನಮ್ಮ ಸ್ವಾಮಿ ಜನಾಂಗಕ್ಕೆ, ಇಡೀ ನಮ್ಮ ಕಾವ್ಯ ಬಳಗಕ್ಕೆ ಇವತ್ತು ಗುರು ವಿರಕ್ತರಿರಲಿ, ಪಂಚಾಚಾರ್ಯರಿರಲಿ, ವಿರಕ್ತರಿರಲಿ, ಬಸವ ತತ್ವದರಿರಲಿ ಎಲ್ಲ ಪೂಜ್ಯರನ್ನು ಅಪ್ಪಿಕೊಂಡು ಶಿವಯೋಗ ಮಂದಿರ ಎನ್ನುವಂಥ ಮಹಾನ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾವಿರಾರು ಇವತ್ತು ಜಂಗಮರಿಗೆ ಸನ್ಯಾಸಿಗಳಿಗೆ ದೀಕ್ಷೆಯನ್ನು ನೀಡಿ ಸ್ವಾಮೀಜಿಗಳನ್ನು ಆದರ್ಶ ಸ್ವಾಮೀಜಿಗಳನ್ನಾಗಿ ತಯಾರು ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ಹಾನಗಲ್ಲದ ಗುರು ಕುಮಾರ ಶಿವಯೋಗಿಗಳವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈಗ ಪಟ್ಟದೇವರಿದ್ದಾರೆ, ಅವರ ಹೆಸರಿನ ಮೇಲೆ ಚನ್ನಬಸವ ಪಟ್ಟದೇವರವರು ಶ್ರೀ ಕುಮಾರೇಶ್ವರ ಪ್ರಸಾದ ನಿಲಯ ಪ್ರಾರಂಭ ಮಾಡಿದ್ದಾರೆ. ಅನೇಕ ವರ್ಷಗಳ ಪೂರ್ವದಲ್ಲಿ ನಮಗೇನಾದರೂ ಒಂದು ಆಧ್ಯಾತ್ಮದ ದಿವ್ಯ ಶಕ್ತಿ, ನಿಮಗೆ ಹೆಂಗೆ ರಾಜಕೀಯ ಗುರುಗಳಿರ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ, ಹಂಗೆ ನಮ್ಮ ಎಲ್ಲ ಸ್ವಾಮೀಜಿಯವರಿಗೆ ಧಾರ್ಮಿಕ ಗುರುಗಳಾಗಿ ಒಳ್ಳೆಯ ಸಂಸ್ಕಾರವನ್ನು ನೀಡಿರುವಂಥ ಮಹಾನ್ ಶಕ್ತಿ ಯಾರಲ್ಲಿ ಆದರೂ ಇದ್ದರೆ ಅದು ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಗರುಡಿ ಮನೆಯಲ್ಲಿಯೇ ನಮ್ಮ ಚನ್ನಬಸವ ಪಟ್ಟದೇವರು ತಯಾರಾಗಿದ್ದಾರೆ. ಚನ್ನಬಸವ ಪಟ್ಟದೇವರೇ ಇರ್ತಿದ್ದಿಲ್ಲ ಅಂದ್ರೆ ಇವತ್ತು ಹಾನಗಲ್ಲದ ಗುರುಕುಮಾರ ಶಿವಯೋಗಿಗಳವರು ಶಿವಯೋಗ ಮಂದಿರ ಸ್ಥಾಪನೆ ಮಾಡದೇ ಇದ್ರೆ ಚನ್ನಬಸವ ಪಟ್ಟದೇವರು ಇರ್ತಿದ್ದಿಲ್ಲ, ಬಸವಲಿಂಗ ಪಟ್ಟದೇವರು ಕಾಣ್ತಾ ಇದ್ದಿಲ್ಲ. ಅವರ ಆದರ್ಶ ಪಥದಲ್ಲಿ ಇವತ್ತು ಬಸವಲಿಂಗ ಪಟ್ಟದೇವರವರು ಹೆಂಗೆ ಎಂಥ ಕೆಲಸ ಮಾಡ್ಯಾರಂದ್ರೆ ಆ ಸೂರ್ಯನ ಬೆಳಕಿನಲ್ಲಿ ಇವತ್ತು ಹೆಂಗೆ ಚನ್ನಬಸವ ಪಟ್ಟದೇವರೆನ್ನುವಂಥ ಸೂರ್ಯನ ಬೆಳಕಿನಲ್ಲಿ ಆದರ್ಶ ಪಥದಲ್ಲಿ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂಥ ಕಾರ್ಯವನ್ನು ಮಾಡಿರುವಂಥ ಕೀರ್ತಿ ಬಸವಲಿಂಗ ಪಟ್ಟದೇವರವರಿಗೆ ಸಲ್ತಾ ಇದೆ. ಅಂಥವರು ಇವತ್ತು ಕಾರ್ಯಕ್ರಮದ ರೂವಾರಿಗಳಾಗಿ ಎಲ್ಲರನ್ನು ಅಪ್ಪಿಕೊಂಡು ಈ ಕಾರ್ಯಕ್ರಮದ ಎಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ. ಈ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಬಸವರಾಜ್ ಜಾಬ್ಶೆಟ್ಟಿಯವರು, ಸೋಮಶೇಖರ್ ಪಾಟೀಲ್ ಗಾದ್ಗಿಯವರು, ಬಾಬು ವಾಲಿಯವರು, ರಜನೀಶ್ ವಾಲಿಯವರು ಎಲ್ಲ ಅನುಭವಿಗಳು ಕೂಡ್ಕೊಂಡಂಥ ಅದ್ಭುತವಾಗಿರುವಂಥ ಕಾರ್ಯ ಮಾಡಿದ್ದೀರಿ. ಈ ಕಾರ್ಯ ಇಲ್ಲಿಗೆ ನಿಲ್ಲುವುದು ಬೇಡ. ನಾವೆಲ್ಲರೂ ಕೂಡ ವೀರಶೈವರು, ಲಿಂಗಾಯತರು ನಾವೆಲ್ಲರೂ ಕೂಡ ಒಂದೇ. ವಿಚಾರಗಳ ಭಿನ್ನತೆ ಇರಬಹುದು. ಪೂಜ್ಯರು ಅಸ್ಖಲಿತ ವಾಣಿಯಿಂದ ಬಸವ ತತ್ವದ ಬಗ್ಗೆ ಪ್ರವಚನ ಮಾಡ್ತಾ ಇದ್ದರು ನಿಜಗುಣಾನಂದ ಮಹಾಸ್ವಾಮೀಜಿಯವರು. ಆದರೆ ನನಗೇನು ಖುಷಿ ಆಗ್ತಾ ಇದೆ ಅಂತಂದ್ರೆ, ಯಾರು ಬಸವ ತತ್ವವನ್ನು ನಿಜವಾಗಿ ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಮೋ ನಮೋ ಅಂತಕ್ಕಂಥ ಒಂದು ಕಾರ್ಯ ಮೊಟ್ಟ ಮೊದಲನೆಯದಾಗಿ ಹರಕಮೂಡ್ರ ಮಠದಿಂದ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಸ್ಖಲಿತ ವಾಣಿಯಿಂದ ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಪಂಚಾಚಾರ್ಯರ ತತ್ವ ಇರ್ಬೋದು, ಬಸವ ತತ್ವ ಇರ್ಬೋದು, ವಿಚಾರಗಳ ಭಿನ್ನತೆ ಇದ್ದರೂ ಕೂಡ ನಾವೆಲ್ಲರೂ ಧಾರ್ಮಿಕ ವ್ಯಕ್ತಿಗಳು ಒಂದಾಗಿ ಮುಂದೊಂದು ದಿನ, ಯಾಕೆಂದರೆ ಇವತ್ತು 100 ವರ್ಷ ಆಯಿತು ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಸ್ಥಾಪನೆಯಾಗಿ 100 ವರ್ಷ ಆಯಿತು. ಇಲ್ಲಿಯವರೆಗೆ ಏನೇನೋ ಆಗಬಹುದಾಗಿತ್ತು. ಆರ್ಥಿಕ ರೀತಿಯಲ್ಲಿ ಎಷ್ಟೋ ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತು, ಅಷ್ಟರ ಮಟ್ಟಿಗೆ ಇನ್ನೂ ಬೆಳೆದಿಲ್ಲ. ಆದರೂ ಕೂಡ ನಮಗೊಂದು ಖುಷಿ ಅದ. ಇವತ್ತು ಕ್ರಿಯಾಶೀಲ ಸಚಿವರಾಗಿರ್ತಕ್ಕಂಥ ಈಶ್ವರ್ ಬಿ ಖಂಡ್ರೆಯವರು ಅಧ್ಯಕ್ಷರಾಗಿದ್ದಾರಂದ್ರೆ ಮುಂದೊಂದು ದಿನ ಅಖಿಲ ಭಾರತ ವೀರಶೈವ ಮಹಾಸಭೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನುವಂಥ ಒಂದು ಖುಷಿಯೂ ಕೂಡ ನಮಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮೊನ್ನೆ ಪ್ರಾರಂಭ ಮಾಡಿರ್ತಕ್ಕಂಥ ಜೈನರ ಒಂದು ಸಂಘ, ಸಿಖ್ಖರ ಒಂದು ಸಂಘ ಎಷ್ಟೋ ಉನ್ನತ ಮಟ್ಟಕ್ಕೆ ಅವರು ಬೆಳೆಸಿದ್ದಾರೆ. ಜೈನರ ಒಂದು ಸಂಘ ಅಲ್ಲೂ 5,000 ಕೋಟಿ ಡಿಪಾಸಿಟ್ ಇಟ್ಟಾರೆ. ಆದರೆ ವೀರಶೈವ ಮಹಾಸಭಾದಲ್ಲಿ ಎಷ್ಟದ ನನಗೆ ಗೊತ್ತಿಲ್ಲ. ಆದರೆ ಆರ್ಥಿಕವಾಗಿ ಸದೃಢವಾಗಬೇಕು. ಯಾವ ಸಂಸ್ಥೆ ಆರ್ಥಿಕವಾಗಿ ಭದ್ರ ಆಗಿರ್ತಾ ಇದೆ ಅದು ಸಮಾಜದಲ್ಲಿ ಶ್ರೇಷ್ಠ ಕಾರ್ಯವನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡಬಹುದು. ಆ ದಿಶೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಬಲವನ್ನು ಕೊಡುವಂಥ ಒಂದು ಶಕ್ತಿ ಈಶ್ವರ್ ಬಿ ಖಂಡ್ರೆಯವರಿಗೆ ಇರ್ತಾ ಇದೆ ಅನ್ನುವಂಥ ಮಾತನ್ನು, ಎಲ್ಲ ಪೂಜ್ಯರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಏನಾದರೂ 2 ಮಾತುಗಳನ್ನು ಹೇಳಿದರೆ ಹಾರಕೂಡ ಮಠದ ಅಧಿಕಾರಿಯಾಗಿ ಹೇಳ್ತಾ ಇಲ್ಲ, ಮಹಾತ್ಮ ವಿಶ್ವವತ್ ಮಹಾತ್ಮ ಬಸವೇಶ್ವರರ ಪಾದದ ಸೇವಕನಾಗಿ 2 ಮಾತುಗಳನ್ನು ಹೇಳಿನಿ ಎನ್ನುವಂಥ ಮಾತನ್ನು ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.